ಅಲ್ಲ ನೀವು ಅವ್ರನ್ನ ಗಿಚ್ಚುತ್ತಿರೋದು ಕಾಣಿಸ್ತಾ ಇತ್ತು, ಕ್ಯಾಮ್ರಾ ಅದನ್ನೇ ಝೂಮ್ ಮಾಡ್ತಾ ಇದ್ರು. ಸೊ ಅಫ್ಕೋರ್ಸ್ ನೀವು ಸ್ಪೋರ್ಟಿವ್ ಆಗಿ ತಗೊಂಡು ಆಟ ಆಡಿದ್ರಿ ಅಂತಾನೆ ಅನ್ಬೋದು. ಅವಾಗ ನೀವೇನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಲಿಲ್ಲ, ಅವರು ವೆಯ್ಟ್ ತುಂಬಾ ಇದು ಮಾಡ್ತಾರೆ, ತುಂಬಾ ವೆಯ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಕಾವ್ಯ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಅವರು ಒಂದು ಮಾತು ಹೇಳ್ತಾರೆ, ಅಶ್ವಿನಿ ಅವರು ಮೋಸ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಒಂದು ಗೇಮ್ ಅಂತ ಅಂದಾಗ ಸ್ಪೋರ್ಟಿವ್ ಆಗಿ ತಗೊಂಡ್ಲೇಬೇಕು ಕಾವ್ಯ ಅವರು. ಅದನ್ನ ಬಿಟ್ಬಿಟ್ಟು ಅವ್ರು ಮೋಸ ಆಟ ಆಡ್ತಾರೆ ಅದು ಇದು ಅಂತ ಅಂದಿದ್ದು ಎಷ್ಟು ಸರಿ. ಸೊ ಅವಾಗ ಅದಾಗಿ ಏನೇನೋ ಆಯಿತು, ಕಾವ್ಯ ಅವರು ಕೂಡ ಮಾತಂದ್ರು, ಇವರು ಏನೋ ಮಾತಾಡಿದ್ರು, ಸುದೀಪ್ ಸರ್ ಕೂಡ ಅಶ್ವಿನಿ ಅವ್ರಿಗೆ ಬೈದರು ಅಂತ ಅಂದ್ಕೊಳ್ಳಿ. ಆದರೆ ಕಾವ್ಯ ಅವ್ರಿಗೇನು ಹೇಳಲೇ ಇಲ್ವಲ್ಲ ಸುದೀಪ್ ಸರು, ನೀವು ಸ್ಪೋರ್ಟಿವ್ ಆಗಿ ತೊಗೊಬೇಕಲ್ವಾ ಗೇಮ್ನ ಅಂತ. ಯಾಕಂದರೆ ಆಟದ ರಭಸದಲ್ಲಿ ಎದ್ದೇಳಬೇಕು, ಬೇಡ ವೆಯ್ಟ್ ನಾವು ಅವ್ರಿಗೆ ಅವ್ರ ಮೇಲೆ ಹೊರೆ ಹಾಕ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ ಆ ಟೈಮಲ್ಲಿ. ನೀವು ಆಗ ಕಂಪ್ಲೇಂಟ್ ಮಾಡಲಿಲ್ಲ, ನಿಮ್ಮ ಪ್ರಯತ್ನ ಏನೋ ಗಿಚ್ಚೋದೋ ಏನೋ ಮಾಡಿದ್ರಿ ನೀವು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಕಾವ್ಯ ಅವ್ರ ಮಾತಿನ ಬಗ್ಗೆ ಏನು ಹೇಳ್ತೀರಿ? ಈಗ ಗೇಮ್ ಅಂತ ಬಂದಮೇಲೆ ಸ್ಪೋರ್ಟಿವ್ ಆಗಿ ತೊಗೋಬೇಕು, ಅದರ್ವೈಸ್ ಆ ಗೇಮ್ ಆಡೋದಕ್ಕೆ ಹೋಗ್ಬಾರ್ದು. ಒಬ್ಬರು ನಮ್ಮ ಮೇಲೆ ಭಾರ ಬಿಡ್ತಿದ್ದಾರೆ ಅಂತ ಅಂದಾಗ ನಿನ್ಗೆ ಅದನ್ನು ಬರ್ಸೋದಕ್ಕಾಗಲಿಲ್ಲ ಅಂತಂದ್ರೆ ಗೇಮ್ ಆಡಬಾರ್ದು. ಅದನ್ನ ಬಿಟ್ಬಿಟ್ಟು ಇನ್ನೊಬ್ರ ಮೇಲೆ ನೋಡಿ, ಈ ಘಟನೆ ಆಗುವಾಗ ಅದ ನೆಲೆ ಕಾವೇರಿಯ ಟಾಸ್ಕ್ ಆಡುವಾಗ ನಾನು ಇದ್ದೆ. ಬಿಕಾಸ್ ಅಶ್ವಿನಿ ಅವರು ಎಳೆಯುವಾಗ ಕಾವ್ಯರು ನನ್ನ ಎಳ್ಕೊಂಡಿದ್ಲು. ಸೊ ಆ ಟಾಸ್ಕ್ ಆಗಿತ್ತು. ಅದಾದ ನಂತರಕ್ಕೆ ನಾನು ಇಮಿಡಿಯೇಟ್ಲಿ ಏನು ಮಾಡಿದೆ, ಫುಲ್ ನೀರಿತ್ತು ಅಂತ ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ. ಸೊ ಇವ್ರದ್ದು ಇಲ್ಲೇನು ಗಲಾಟೆಗಳಾಗ್ತಿತ್ತು ನಾನು ಇರಲಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಘಟನೆಲ್ಲ ನಾನು ಇರಲಿಲ್ಲ. ಯಾವ ಮಾತಿಗೆ ಕಾವ್ಯ ಅವ್ರು ಏನಂದ್ರು ಅಥವಾ ಕಾವ್ಯ ಅವ್ರು ಹೇಳಿದ್ದಕ್ಕೆ ಅಶ್ವಿನಿ ಅವ್ರು ಏನಂದ್ರು ಅನ್ನೋದು ಐಡಿಯಾನೇ ನನಗಿಲ್ಲ. ಬಿಕಾಸ್ ಇಮಿಡಿಯೇಟ್ಲಿ ಬಿಗ್ ಬಾಸ್ ಇಂಟ್ರಪ್ಟ್ ಆಗ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಘಟನೆ ಆಯಿತು ಅಂತ ನನಗಿಬ್ರು ಹೇಳಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಅಗೇನ್ ನಾನು ಅವ್ರ ಇಬ್ಬರತನೂ ಕೇಳುವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನಾವು ಡಿಸ್ಕಸ್ ಮಾಡಲ್ಲ ಅಂತಷ್ಟೇ ಅವ್ರು ಅಂದರು. ಸೊ ಇವ್ರು ಯಾವ ಮಾತಿಗೆ ಏನಂದ್ರು ಅನ್ನೋದು ನಂಗೆ ಗೊತ್ತಿಲ್ಲ. ಸಹಜ ಘಟನೆಗಳಾಗುತ್ತೆ. ಈಗ ನಾನು ಎಂಜಲ್ ಉಗ್ದೆ, ಮತ್ತೊಂದು ಮಾಡಿದೆ. ಸೊ ನನಗೆ ತಪ್ಪು ಅಂತ ಅನ್ಸ್ತು, ನಾನು ಕ್ಷಮೆ ಕೇಳಿದೆ. ಸೊ ಈಗ ಅದನ್ನು ಸುದೀಪ್ ಸರ್ ಕೇಳಿದ್ರು, ನೀವು ಕ್ಷಮೆ ಕೇಳೋದೆಷ್ಟು ಅಂತ. ಬಟ್ ನಾನು ಹೇಳ್ತೀನಿ, ನಾನು ಮನುಷ್ಯಳು. ನಾನು ಏನೋ ಸನ್ಯಾಸಿ ಅಲ್ಲ, ಸಂತಳಲ್ಲ, ನಾನೇನೋ ಯೋಗಿ ಅಲ್ಲ ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕೆ. ಕೋಪ ಬಂದಾಗ ಕೋಪ ಮಾಡ್ಕೋತೀನಿ, ನನಗೇನು ಅನ್ಸುತ್ತೆ ಅವಾಗ ಸ್ಟ್ರೈಟಾಗಿ ಹೇಳ್ತೀನಿ. ಮತ್ತೆ ತಪ್ಪು ಅಂತ ಅನ್ಸಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಇದು ಮನುಷ್ಯ ಸಹಜ ಗುಣ, ಇದು ನಂದು ಅಂತಲ್ಲ. ಎಲ್ಲರೂ ಒಂದು ಹಂತದಲ್ಲಿ ಬೆಳ್ಕೊಂಡು ಬರುವಾಗ ಇದನ್ನು ಮಾಡ್ಕೊಂಡೇ ಬಂದಿರ್ತಾರೆ. ಯಾರಿಗೂ ಏನು ಸಿಟ್ಟು ಬರಲ್ಲ ಅಂತಿಲ್ಲ, ಯಾರಿಗೂ ಏನು ಇದು ಬರಲ್ಲ. ಅದು ಎಸ್ಪೆಷಲಿ ಆ ಥರದ ಗೇಮ್ ಅನ್ನೋ ವಿಷಯ ಬಂದಾಗ ಸಹಜವಾಗಿರುತ್ತೆ. ಅಲ್ಲಿ ಇಳಿದು ಆಡೋನಿಗೆ ಅದು ಅರ್ಥ ಆಗೋಗ್ಬಿಡುತ್ತೆ. ಸೊ ನಾನು ಅದನ್ನು ಅವ್ರು ಹೇಳಿದ ತಪ್ಪು, ಇವ್ರು ಹೇಳಿದ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಅವ್ರವ್ರ ಇದಕ್ಕೆ ಬಿಟ್ಟಿದ್ದು. ಈಗ ಅವ್ರು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡಿಲ್ಲ ಅಂತಂದರೆ ಅದು ಅವ್ರಿಗೆ ಮುಂದಿನ ದಿನದಲ್ಲಿ ಅರ್ಥ ಆಗ್ಬೋದು. ಸೊ ಅಷ್ಟು ಮಾತ್ರ ಹೇಳ್ಬೋದು ನಾವು ಅಷ್ಟೇ. ಸೊ ಇವ್ರಿಗೆ ಹೇಳಿದ್ದು ಯಾಕೆ ಏನು ಅದು ನನಗಂತೂ ಗೊತ್ತಿಲ್ಲ. ಬಿಕಾಸ್ ಅದು ಹೆಂಗೆ ಕಾಣಿಸಿರುತ್ತೆ ಹೊರಗಡೆ, ಅದ್ರ ಬಗ್ಗೆ ಏನು ಚರ್ಚೆ ಆಗಿದೆ, ಜನ ಏನು ಚರ್ಚೆ ಮಾಡಿದ್ದಾರೆ, ಯಾವುದು ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾನು ಯಾಕೆ ಮಾತಾಡಿ ಇನ್ನೊಂದಷ್ಟು ಏನೋ ಆಡ್ಕೊಳ್ಳೋರಿಗೆ ಇನ್ನೊಂದಷ್ಟು ನಾನು ಯಾಕೆ ಕೊಡಲಿ?